BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅದ್ಧೂರಿ ಆಚರಣೆ. ಕಾಗವಾಡ ತಾಲೂಕು ಆಡಳಿತ, ವಿವಿಧ ಸರ್ಕಾರಿ ಇಲಾಖೆಗಳು, ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಯಿತು. ಮಂಗಳವಾರ ಬೆಳಗ್ಗೆ ತಹಸೀಲ್ದಾರ್ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ರವೀಂದ್ರ ಹಾದಿಮನಿಯವರು, ಅಂಬೇಡ್ಕರ್ ಅವರು ಜ್ಞಾನ ಮತ್ತು ಪರಿಶ್ರಮದ ಮೂಲಕ ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಿದ ಮಹಾನ್ ನಾಯಕ. ಯುವ ಜನತೆ ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಮುಖ್ಯ ಉಪನ್ಯಾಸ ನೀಡಿದ ವಿದ್ಯಾಧರ ದಶರಥ್ ಅವರು, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶಿಕ್ಷಣವೇ ಶಾಶ್ವತ ಪರಿಹಾರ ಎಂದರು. ಇದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಾದ ಸೃಷ್ಟಿ ಅಮರ್ ಕಾಂಬ್ಳೆ ಮತ್ತು ಸೃಷ್ಟಿ ಸಿಂಗೆ ಸೇರಿದಂತೆ ಹಲವರನ್ನ ಸನ್ಮಾನಿಸಲಾಯಿತು. ನಡೆದಿರ್ತಕ್ಕಂತಹ ಅಂಬೇಡ್ಕರ್ ಜಯಂತಿಯನ್ನು ಅತ್ಯಂತ ಅದ್ದೂರಿಯಿಂದ ಆಚರಿಸುತ್ತಾ ಇದ್ದೇವೆ. ಅಂಬೇಡ್ಕರ್ ಅವರ ಬಗ್ಗೆ ಈಗಾಗಲೇ ಮಕ್ಕಳು ಮತ್ತು ಉಪನ್ಯಾಸಕರು ವಿವರವಾಗಿ ಹೇಳಿದರು. ಅಂಬೇಡ್ಕರ್ ಅಂತಂದ್ರೆ ಅವರೊಂಥರ ಶಕ್ತಿ, ಭಕ್ತಿ ಮತ್ತು ಯುಕ್ತಿ, ಆ ಮೂರರ ಸಮ್ಮಿಲನ ಅವರು. ಯಾಕಂತಂದ್ರೆ ಅವರು ಏನು ಅಂತಕ್ಕಂಥದ್ದನ್ನು ಅವರ ಮಾರ್ಗದರ್ಶನ ಮತ್ತು ಅವರು ರೂಪಿಸಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸಂವಿಧಾನ. ಸಂವಿಧಾನ ಅಂತಂದ್ರೆ ಏನು? ಎಲ್ಲರಿಗೂ ಒಂದೇ. ಅದು ಅದರಲ್ಲಿ ಬದುಕಬೇಕಂತೇಳಿ ಹೆಂಗಂತನೂ ಹೇಳಿದ್ದಾರೆ. ಅದರಲ್ಲಿ ತಪ್ಪುಗಳನ್ನ ಮಾಡಿದಾಗ ಅದಕ್ಕೆ ಶಿಕ್ಷಣ ಯಾವ ರೀತಿ ಅಂತ ಹೇಳಿದ್ದಾರೆ. ಹಾಗಾದರೆ ಸರಿ ತಪ್ಪುಗಳ ಬಗ್ಗೆ ತಿಳುವಳಿಕೆ ಮೂಡಿಸ್ತಕ್ಕಂತಹ ಕೆಲಸವನ್ನ ಅವರು ಹಿಂದಿನಿಂದನೂ ಮಾಡ್ತಾ ಬಂದರು, ಸಂವಿಧಾನದಲ್ಲಿನೂ ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ಇವತ್ತು ನಾವು ಅದನ್ನ ಎಲ್ಲರೂ ಕೂಡ ಅರ್ಥೈಸಿಕೊಂಡು ಅಳವಡಿಸಿಕೊಂಡು ನಾವು ಹೋಗಿದ್ದೆ ಆದ್ರೆ ಉತ್ತಮ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ ಹಾಗೆ ಆಗ್ತದೆ. ಈಗ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ನ್ಯಾಯ ಬೇಕು. ಎಲ್ಲರೂ ಸಮಾನರು, ಎಲ್ಲರಿಗೂ ನ್ಯಾಯ ಬೇಕು. ಅವು ಎರಡೂ ಬೇಕಂತಂದಾಗ ಇನ್ನೆರಡು ಬೇಕಾಗ್ತಾವ, ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ. ಎಲ್ಲಿ ಉತ್ತಮ ಶಿಕ್ಷಣ ಸಿಗ್ತದೋ, ಉತ್ತಮ ಆರೋಗ್ಯವನ್ನ ಕಾಪಾಡ್ಕೊಳ್ತಾರೋ, ಎಲ್ಲರಿಗೂ ಸಮಾನತೆ ಇರ್ತದೋ, ಎಲ್ಲರಿಗೂ ನ್ಯಾಯ ಸಿಗ್ತದೋ, ಅದೆಲ್ಲವೂ ಸಾಧ್ಯ ಆಯ್ತು ಅಂತಂದ್ರೆ ಅಲ್ಲಿ ಉತ್ತಮ ಸಮಾಜದ, ಉತ್ತಮ ರಾಷ್ಟ್ರವನ್ನ ಕಟ್ತೀವಿ ಅಂತ ಹೇಳಿ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ, ಹಿಂದಿನ ತಮ್ಮ ಮಾರ್ಗದರ್ಶನದ ಮುಖಾಂತರ ಅವರು ತಿಳಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಇರ್ತಕ್ಕಂತಹ ನಾವೆಲ್ಲರೂ ಚಾಚು ತಪ್ಪದೆ ನಮ್ಮ ಆ ಕಾರ್ಯಕ್ಷಮತೆ ಇರಬಹುದು, ಚಟುವಟಿಕೆಗಳಿರಬಹುದು, ಬದುಕುವ ರೀತಿ ಇರಬಹುದು, ಅವೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಳುವುದರ ಮುಖಾಂತರ ಇಂತಹ ಮಹಾನ್ ದಾರ್ಶನಿಕ ವ್ಯಕ್ತಿಯ ಜಯಂತಿಯನ್ನ ಆಚರಣೆ ಮಾಡೋದು ಕೇವಲ ಇವತ್ತಿನ ದಿವಸ ಮಾಡದೆ ಅದು ದಿನನಿತ್ಯದಲ್ಲಿ ನಾವು ಅಳವಡಿಸಿಕೊಂಡು ಮಾಡ್ತಾ ಹೋಗ್ತಾ ಇರಬೇಕು. ಅದರಿಂದ ಆ ವ್ಯಕ್ತಿಗೆ ಮತ್ತು ದೇಶಕ್ಕೆ ಎರಡಕ್ಕೂ ಇಬ್ಬರಿಗೂ ನಾವು ಗೌರವವನ್ನು ಸಲ್ಲಿಸಿದಾಗೆ ಆಗ್ತದೆ. ಹಾಗಾಗಿ ಇವತ್ತಿನ ಈ ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ತಮಗ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ಮುಂದಿನ ಬಾರಿ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡೋಣ. ಯಾಕಂದ್ರೆ ಬಿಸಿಲು ಬಹಳಷ್ಟು ಜಾಸ್ತಿ ಇದೆ. ಹಾಗಾಗಿ ಮುಂದಿನ ಸಾರಿ ಕಾರ್ಯಕ್ರಮವನ್ನ ಈ ಆಯೋಜನೆ ಮಾಡುವಾಗ ಈ ಸಮಯದ ಬದಲಾವಣೆಯನ್ನ ಮಾಡಿಕೊಂಡು ಸಾರ್ವಜನಿಕರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಶೋಭೆ ತರುವಂತ ಕೆಲಸವನ್ನ ಇನ್ನೂ ಅಚ್ಚುಕಟ್ಟಾಗಿ ವಿಜೃಂಭಣೆಯನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಅವ್ರು ಒಂದ್ ಕಡೆ ಹೇಳ್ತಾರೆ, ತಮ್ಮ ಒಂದು ಬರವಣಿಗೆಯಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಸ್ತ್ರೀ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸ್ತ್ರೀ ಅನ್ನೋದು ಅದು ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅದು ಧೈರ್ಯದ ಮಹಾಮೇರುವಿಗೆ ಜನ್ಮ ನೀಡತಕ್ಕಂತ ಒಂದು ಅಗಾಧವಾದಂತ ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮಹಿಳೆಯರನ್ನ ಅವರು ಗೌರವಿಸ್ತಾ ಇದ್ರು. ಆ ಗೌರವ ಅವರಿಗೆ ಯಾಕೆ ಬಂತು ಅಂತಂದ್ರೆ, ಅವರ ಸ್ವಪತ್ನಿಯಾಗಿರ್ತಕ್ಕಂಥ ರಮಾಬಾಯಿಯವರು ಅವರಿಗೆ ನೀಡಿರ್ತಕ್ಕಂಥ ಸಹಕಾರದಿಂದ ಆ ಹೆಣ್ಣು ಮಕ್ಕಳ ಮೇಲೆ ಅಥವಾ ಈ ಹೆಣ್ಣು ಒಂದು ವ್ಯಕ್ತಿಗಳ ಮೇಲೆ ಅವ್ರಿಗೆ ಅಷ್ಟು ಅಭಿಮಾನ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ. ಅಂಬೇಡ್ಕರ್ ಅವರು ಮಗಳು ತೀರ್ಕೊಳ್ತಾಳೆ. ಅವಾಗ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡ್ಕೊಳ್ಳಿಕ್ಕೆ ಹೋಗಿರ್ತಾರೆ. ಅತ್ಯಂತ ಪ್ರೀತಿಯ ಮುದ್ದಿನ ಮಗಳು ತೀರಿಕೊಂಡಿರ್ತಾಳೆ.
ಆ ಒಂದು ತೀರಿಕೊಂಡಂತ ಒಂದು ವಿಷಯವನ್ನ ರಮಾಬಾಯಿಯವರು ಅಂಬೇಡ್ಕರ್ ಅವ್ರಿಗೆ ತಿಳಿಸೋದಿಲ್ಲ. ಯಾಕೆ ತಿಳಿಸ್ಲಿಲ್ಲ ಅಂತಂದ್ರೆ, ಒಂದು ವೇಳೆ ನನ್ನ ಮಗಳು ಅವರ ಮಗಳು ತೀರಿಕೊಂಡ ವಿಷಯವನ್ನ ಅವ್ರಿಗೆ ನಾನು ತಿಳಿಸಿದ್ದೆ ಆದ್ರೆ ಅವರ ವಿದ್ಯಾಭ್ಯಾಸದಲ್ಲಿ ಎಲ್ಲಾದ್ರೂ ತೊಡಕಾಗಬಹುದು, ವಿಚಲಿತ ಆಗಬಹುದು ಅಂತಕ್ಕಂತ ದೃಷ್ಟಿಕೋನವನ್ನು ಇಟ್ಕೊಂಡು ತನ್ನ ಮಗಳ ಸಾವಿನ ಸುದ್ದಿಯನ್ನ ಅವರಿಗೆ ತಿಳಿಸದೆ ನಿಮ್ಮ ಎಜುಕೇಶನ್ ಅನ್ನ ಪೂರ್ಣಗೊಳಿಸಿಕೊಂಡು ಈ ದೇಶದಲ್ಲಿರ್ತಕ್ಕಂಥ ಶೋಷಿತರು, ಆಮೇಲೆ ದುರ್ಬಲರು, ದೀನ ದಲಿತ ವರ್ಗದವರ ಒಂದು ಅಭಿವೃದ್ಧಿಗಾಗಿ ನೀವು ಬರ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಂದು ಲೆಟರ್ ಅನ್ನ ಬರೀತಾರೆ ಅವರು. ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಗಳ ಒಂದು ಅಸ್ವಸ್ಥತೆ ಬಗ್ಗೆ ಅವ್ರಿಗೆ ಪರಿಚಯ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ವೀರಣ್ಣವಾಲಿ, ಬಿಇಒ ಪಾಂಡುರಂಗ ಮದ್ಬಾವಿ, ಪಿಎಸ್ಐ ರಾಘವೇಂದ್ರ ಖೋತ್ ಹಾಗೂ ಪುಷ್ಪಲತಾ ಸುಣ್ಣದಕಲ್, ಸಿಡಿಪಿಒ ರವೀಂದ್ರ ಗುದ್ದೇರ್ನವರ್, ಪಂಚಾಯಿತಿ ಪ್ರಸನ್ನ ಕಲ್ಯಾಣ ಶೆಟ್ಟಿ, ಉಪತಹಸೀಲ್ದಾರ್ ರಶ್ಮಿ ಜಕಾತಿ, ಬಾಳಾಸಾಬ್ ಕಾಂಬ್ಳೆ, ಮಲ್ಲಿಕಾರ್ಜುನ್ ಕಾಂಬ್ಳೆ, ಉದಯ್ ಕೋಡೆ, ಮಹಾಂತೇಶ್ ಬಡಿಗೇರ್, ರಮೇಶ್ ಚೌಗ್ಲೆ, ಚಿದಾನಂದ ಅವಟೆ, ಕಾಕಾ ಪಾಟೀಲ್, ವಿಶಾಲ್ ದೊಂಡಾರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.